ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವು ಬೆಂಗಳೂರಿಗೆ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ವಿ. ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ ಅಲ್ವಾ. ನಾವು ಸಂಡೇ ಬಂದ್ವಿ. ಸೋಮವಾರ ಅಲ್ಲ, ಮಂಗಳವಾರ ದಿನ ಅವ್ರ ಮನೆಯಲ್ಲಿ ಮಾಲಯ್ಯನ ಇಟ್ಕೊಂಡ್ರು. ಇಷ್ಟೊತ್ತಿನೊಳಗಡೆ ಅವರು ಮಾಲಯ್ಯನ ಮಾಡ್ತಾಯಿದ್ರು. ನಾವು ಬೆಂಗಳೂರಿಗೆ ಬರ್ತೀವಿ ಅಂತಲೇ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲೇ ಮೈದನ ಮನೆಯೂ ಬೆಂಗಳೂರಲ್ಲೇ ಇರೋದು, ಮತ್ತು ಶ್ರೀಯವರ ಅತ್ತೆ ಮಗಳು ಮನೆ ಕೂಡ ಬೆಂಗಳೂರಲ್ಲೇ ಇರೋದಲ್ಲ. ಸೊ 3 ಫ್ಯಾಮಿಲಿಯವರು ಒಟ್ಟಾಗಿದ್ವಿ. ನಾವು ಎಲ್ಲರೂ ಸೇರಿಕೊಂಡು ಒಂದೊಂದು ಅಡುಗೆಯನ್ನು ಮಾಡಿದ್ವಿ. ನಾನು ಕಡುಬು ಮಾಡಿದ್ದೆ. ಅದಕ್ಕೆ ಮತ್ತು ಶ್ರೀಯವರ ಅತ್ತೆ ಮಗಳು ಸೇರಿಕೊಂಡು ಪಾಯಸ ಮತ್ತು ಉದ್ದಿನ ವಡೆ ಮಾಡಿದರು. ಆಮೇಲೆ ನನ್ನ ತಂಗಿ ಮತ್ತು ಎಲ್ಲರೂ ಕೂಡ ಅಡುಗೆಗೆ ಬೇಕಾಗಿರುವಂಥ ಎಲ್ಲದನ್ನು ನಾವು ಸಪ್ಲೈ ಮಾಡ್ತಾಯಿದ್ವಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಕೂಡ ನಾವು ರೆಡಿ ಮಾಡಿ ಕೊಟ್ಟಿದ್ದು ಅಷ್ಟೇ. ಬಟ್ ಎಲ್ಲ ಅಡುಗೆನೂ ಮಾಡಿದ್ದು ನಮ್ಮ ಅತ್ತಿಗೆ ಗಂಡನೇ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಣ್ಣ. ವೆಜ್ ಆಗಿರಲಿ, ನಾನ್ ವೆಜ್ ಆಗಿರಲಿ, ಯಾವುದೇ ಆಗಿರಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಐಟಮ್ ಸ್ವಲ್ಪ ಜಾಸ್ತಿ ಬೇಕು. ಯಾವ ಹೋಟೆಲಿನ ಟೇಸ್ಟಿಗೆ ಕೂಡ ಇವರು ಬಿಟ್ಕೊಡಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಟನ್ ರೆಸಿಪಿಗಳನ್ನ ಮಾಡಿದರು, ಚಿಕನ್ ಮಾಡಿದರು, ಆಮೇಲೆ ಫಿಶ್ ಮಾಡಿದರು, ಮೊಟ್ಟೆ ಬೇಯಿಸಿದ್ರು. ಹೀಗೆ ತುಂಬ ಅಂದರೆ ತುಂಬ ಅಡುಗೆ ಮಾಡಿದರು. ನಾರ್ಮಲಿ ಅಡುಗೆ ಮಾಡೋದು ಅಂತಂದರೆ ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ, ಕೆಲವ್ರಿಗೆ ಕಷ್ಟ ಅಂತ ಅನಿಸ್ತಿರುತ್ತೆ. ಕೆಲವ್ರಿಗೆ ಜಾಸ್ತಿ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡಾಗ ಅವರೆಲ್ಲ ಹರಟೆ ಹೊಡಿತಿದ್ದಾರೆ, ನಾನು ಮಾತ್ರ ಕೆಲಸ ಮಾಡಬೇಕು ಅನ್ನೋದೊಂದು ಫೀಲ್ ಇರುತ್ತೆ. ಸೊ ಆದರೆ ನಾವು ತುಂಬ ಜನ ಸೇರಿಕೊಂಡಿದ್ವಿ. ಅವ್ರಿಗೆಲ್ಲ ಸಪ್ಲೈ ಮಾಡಿಕೊಟ್ಟು ಬಂದು ಕೂತ್ಕೋತಾ ಇದ್ವಿ. ಮತ್ತೆ ಕರೆದ್ರೆ ಮತ್ತೆ ಹೋಗಿ ಸಪ್ಲೈ ಮಾಡ್ತಾಯಿದ್ವಿ, ಆ ಥರ. ಮತ್ತು ಎಲ್ಲರೂ ಒಂದೊಂದು ಐಟಮ್ ಮಾಡಿದ್ರಿಂದ ನಮಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಅಡುಗೆಗೆ ತುಂಬ ಟೈಮ್ ಹೋಯಿತು ಅಂತ ಅನ್ನಿಸ್ಲಿಲ್ಲ. ಫುಲ್ ತಮಾಷೆ ಮಾಡಿಕೊಂಡು ಒಬ್ರನ್ನೊಬ್ಬರನ್ನ ರೇಗಿಸ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಾಯಿದ್ವಿ. ಅಣ್ಣ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಚಿಕನ್ನ ಮಾಡ್ತಾಯಿದ್ರು. ಸೊ ಅದು ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟಿಗೆ ಜೀರಿಗೆ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಹುರ್ಕೊಂಡ್ರು. ಆಮೇಲೆ ಸ್ವಲ್ಪ ಧನಿಯಾ ಪುಡಿಯನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡೋಕ್ಕೆ ಕೊಟ್ಟಿದ್ರು. ಮಿಕ್ಸಿನಲ್ಲಿ ಪುಡಿ ಮಾಡಿದ್ರೆ ಅದು ಟೇಸ್ಟ್ ಬರಲ್ಲ ಅಂತ ಹೇಳಿಬಿಟ್ಟು ಕೈಯಲ್ಲೇ ಕುಟಾಣಿಲಿ ಕುಟ್ಬಿಟ್ಟು ಪುಡಿ ಮಾಡಿ ಅಂತ ಹೇಳಿದರು. ನನ್ನ ತಂಗಿ ಅದನ್ನು ಪುಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ನಾವೆಲ್ಲ ನಾನ್ ವೆಜ್ಜಿಗೂ ಪಲಾವ್ ಎಲೆ ಯೂಸ್ ಮಾಡ್ತೀನಿ ಅಂತ ನಾನು ಈಗಾಗಲೇ ತುಂಬ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಪಲಾವ್ ಎಲೆನ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬೇವಿನ ಎಲೆ ಹಾಗೆ ಫುಲ್ಲು ಉದ್ದ ಕಡ್ಡಿಯನ್ನೇ ಹಾಕಿದ್ದಾರೆ ನೋಡಿ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ರು. ಇದ್ರ ಘಮನೇ ಸಖತ್ತಾಗಿ ಬರ್ತಾಯಿತ್ತು. ಬೆಳ್ಳುಳ್ಳಿ, ಕರಿಬೇವುದು ಘಮ ನಿಮಗೆ ಗೊತ್ತೇ ಇರುತ್ತೆ. ಆಮೇಲೆ ಅದರಲ್ಲೇ ಉಳಿದಿರೋ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಹಾಕಿಬಿಟ್ಟು ಅರಿಶಿಣದ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟರು. ಅದು ಚೆನ್ನಾಗಿ ಕುದ್ದು ನೀರೆಲ್ಲ ಬಿಟ್ಟಾಗ ಆಮೇಲೆ ಪುಡಿ ಮಾಡ್ಕೊಂಡಿದ್ರಲ್ಲ, ಕಾಳು ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಹಾಕಿ ಪುಡಿ ಮಾಡ್ಕೊಂಡಿದ್ರಲ್ಲ, ಆ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಸರಿ ಇದೆಯಾ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಆಮೇಲೆ ನಾವು ಏನು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಸಿಮ್ಮಲ್ಲಿ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಇದೊಂದು ಚಿಕನ್ ರೆಡಿ ಆಗುತ್ತೆ. ತುಂಬ ಡಿಫ್ರೆಂಟ್ ಸ್ಟೈಲು, ಆಮೇಲೆ ತುಂಬ ಟೇಸ್ಟಿಯಾಗೂ ಇತ್ತು. ಸೊ ಇದು ನಿಮಗೆ ಇನ್ನೂ ನೀಟಾಗಿ ಏನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಇದೊಂದಿನ ಕಂಪ್ಲೀಟ್ ರೆಸಿಪಿನ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಉದ್ದಿನ ವಡೆ ಅತ್ತಿಗೆ ಮತ್ತು ಅವರ ಅತ್ತೆ ಮಗಳು ಸೇರ್ಕೊಂಡು ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು.
ನಾನು ನಿಮಗೆ ಹೇಳಿದ್ದೆ ಅಲ್ಲ, ಎಡೆನ ಇಡಬೇಕು ಮಾಲಯದಲ್ಲಿ ಮಾಡಿದ್ರೆ ಅಂತ. ಸೊ ಇವರು ಕೂಡ ಅದನ್ನು ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಕಳಸ ಇಟ್ಬಿಟ್ಟು ಇವರು ಎಡೆನ ಇಡ್ತಾರೆ. ನಾನು ಹಳೆ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ಮಾಡಿರೋದೊಂದು ಮಾಲಯ ಅಮಾವಾಸ್ಯೆದು ವಿಡಿಯೋ ಹಾಕಿದ್ದೆ. ಅಲ್ಲಿ ನಾವು ಎಡೆನ ಹೊರಗಡೆ ಇಡಲ್ಲ, ಆದರೆ ಕೆಲವರು ಒಂದು ಎಡೆನ ತೊಗೊಂಡೋಗಿ ಹೊರಗಡೆ ಇಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಇವರು ಬೆಂಗಳೂರಲ್ಲಿದ್ದರೂ ಕೂಡ ಒಂದು ಎಡೆನ ತೊಗೊಂಡೋಗಿ ಹೊರಗಡೆ ಇಡ್ತಾರೆ. ಸೊ ತುಂಬ ವೆರೈಟಿ ಮಾಡಿದರು. ಹತ್ರಸ ಮತ್ತು ಸುಕ್ಕಿನುಂಡೆ, ಸೌತೆಕಾಯಿ ಕೋಸುಂಬರಿ, ಮೊಟ್ಟೆ, ಕಡುಬು, ಮೀನು ಸಾರು, ಬೈಗೆ ಮೀನು ಸಾರು ಸಖತ್ತಾಗಿತ್ತು. ಚಿಕನ್ ಡ್ರೈ, ಮಟನ್ ಬಿರಿಯಾನಿ, ಮಟನ್ ಸಾರು, ಯಾವುದಾದ್ರೂ ವೆರೈಟೀಸ್ ಬಿಟ್ಟನೋ ಏನೋ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಮಾಡಿದರು. ಸೊ ಎಲ್ಲರೂ ನಾವು ಬಂದಿರ್ತಕ್ಕಂಥವ್ರು ಎಲ್ಲರೂ ಎಡೆಗೆ ಕೈ ಮುಕ್ಕೊಂಡು ಆಮೇಲೆ ಒಂದು ಎಡೆನ ತೊಗೊಂಡೋಗಿ ಹೊರಗಡೆ ಇಟ್ಟು ಬಂದರು. ಆ ಎಡೆನ ಏನಾದರೂ ಕಾಗೆ ಬಂದು ತಿನ್ಕೊಂಡು ಹೋದರೆ ನಮ್ಮ ಪೂರ್ವಜರೇ ಬಂದು ತಿನ್ಕೊಂಡು ಹೋಗಿದ್ದಾರೆ ಎನ್ನುವಂಥ ನಂಬಿಕೆ ನಮ್ಮಲ್ಲಿ ಇದೆ. ಹಿಂದಿನ ಕಾಲದಲ್ಲೂ ಇತ್ತು, ಈಗಲೂ ಕೂಡ ಕಾಗೆ ಬರುತ್ತಾ ಅಂತ ಕೆಲವು ಜನ ವೆಯ್ಟ್ ಮಾಡ್ತಾರೆ. ಅದು ಬಂದು ತಿನ್ಕೊಂಡು ಹೋದ್ರೇ ನಮಗೆ ಸಮಾಧಾನ ಆಗೋದು. ಸೊ ಈ ಥರ ಇವ್ರ ಮನೆಯಲ್ಲಿ ಮಾಲಯ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ರಿಲೇಟಿವ್ಸು ಸೇರ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.